ಆಸೆಗಳು ಬಂದ್ರೆ ಬರ್ಲಿ, ಆಸೆಗಳು ದೇವರಿಗೆ ಸಂಬಂಧಪಟ್ಟ ಆಸೆಗಳಾಗಿ ಬರ್ಲಿ. ಆಸೆಗಳು ಬಂದ್ರೆ ಬರ್ಲಿ, ಆ ಆಸೆಗಳು ದೇವರ ವೈರಾಗ್ಯದಲ್ಲಿ ಇದ್ದುಕೊಂಡು ಅನೇಕ ಜನಗಳಿಗೆ ಸಾಕ್ಷಿಯಾಗಿರ್ಬೇಕಂತ ಆಸೆಗಳು ಬರ್ಲಿ. ನಿನ್ನ ಆಸೆಗಳೇ ನಿನ್ನ ದೇವರಿಂದ ದೂರ ಮಾಡ್ತವೆ, ನಿನ್ನ ಆಸೆಗಳೇ ನಿನ್ನನ್ನು ದೇವರಿಗೆ ಹತ್ತಿರ ಮಾಡ್ತವೆ. ದೇವರ ಜೊತೆ ಇದ್ದಂತ ಯೂದ ಇಸ್ಕರಿಯೋತ ಬೇರೆ ಆಸೆ ಪಟ್ಟ. ಇಸ್ರಾಯೇಲ್ ಜನರ ಮಧ್ಯದಲ್ಲೇ ಇದ್ದಂತ ಆಕಾನ ಬೇರೆ ಆಸೆ ಪಟ್ಟ. ಬಿಳಾಮ್ ದೇವರ ಸೇವಕನಾಗಿದ್ರು ಕೂಡ ಹಣದ ವಿಚಾರವಾಗಿ ಆಸೆ ಪಟ್ಟ. ಹನನಿಯ ಸಫರಿಯ ಅವರು ದೇವರ ಸನ್ನಿಧಾನಕ್ಕೆ ಬಂದ್ರು ಕೂಡ ಕೆಟ್ಟದ ಆಸೆ ಪಟ್ಟರು. ಹಿಂಗೋದು ವಾಕ್ಯವನ್ನು ಹೇಳ್ಕೊಂಡು ಹೋದ್ರೆ, ದೇರ್ ಆರ್ ಮೆನಿ ಪೀಪಲ್ ಇನ್ ದ ಬೈಬಲ್, ದೇ ಹ್ಯಾಡ್ ಬ್ಯಾಡ್ ಡಿಸೈರ್ಸ್ ಅಂಡ್ ದೇ ಲಾಸ್ಟ್ ದೇರ್ ಲೈಫ್ಸ್. ಕೆಟ್ಟ ಆಸೆಗಳು ಬಂದು ಅವ್ರ ಜೀವಿತ ಕಳ್ಕೊಂಡ್ರು. ನಿನ್ ಜೀವಿತ ನನ್ನ ಜೀವಿತ ಕೆಟ್ಟದ್ರ ಹಿಂದೆ ಹೋಗಬೇಡದು. ಆಸೆಗಳು ಒಳ್ಳೇದ್ರ ಹಿಂದೆ, ಭಕ್ತಿ ನಿಮಿತ್ತವಾಗಿ ಆಸೆ. ಭಕ್ತಿ ಮಾಡಬೇಕು, ಹೆಚ್ಚು ಪ್ರಾರ್ಥನೆ ಮಾಡಬೇಕು, ಹೆಚ್ಚು ಬೈಬಲ್ ಓದಬೇಕು, ಹೆಚ್ಚು ಚರ್ಚಿಗೆ ಹೋಗ್ಬೇಕು, ಹೆಚ್ಚು ದೇವರ ಆಲಯದಲ್ಲಿ ಟೈಮ್ ಕಳಿಬೇಕಂತ ಆಸೆ ಪಟ್ರೆ ದುಪ್ಪಟ್ಟಾಗುತ್ತೆ ಬ್ಲೆಸ್ಸಿಂಗ್ಸ್. ಯಾರಿಗೆ ದೇವರ ಆಶೀರ್ವಾದ ಮಾಡ್ತಾರೆ, ಯಾರು ಭಕ್ತಿವಂತರಾಗಿರ್ತಾರೋ ಅವ್ರ ಆಶೀರ್ವಾದ ಮಾಡ್ತಾರೆ. ಎಲ್ರಿಗೂ ಆಸೆ ನಾವು ಆಶೀರ್ವಾದ ಹೊಂದಬೇಕಂತ, ತಪ್ಪಿಲ್ಲ. ಬಟ್ ಅದಕ್ಕೆ ತಕ್ಕಂತೆ ನಡೆ ಇದೆನಾ? ಡೂ ವಿ ಹ್ಯಾವ್ ದಟ್ ಸಾರ್ಟ್ ಆಫ್ ಲೈಫ್? ಕೆಟ್ಟ ಆಸೆಗಳಿಂದ ಓಡ್ತಾ ಇರುವಂತ ಯವನಸ್ಥರು ಎಷ್ಟು ಜನ, ಕೆಟ್ಟ ಆಸೆಗಳಿಂದ ಓಡ್ತಾ ಇರುವಂತ ಗಂಡ ಹೆಂಡತಿಯರು ಎಷ್ಟು ಜನ, ಕೆಟ್ಟ ಅಭ್ಯಾಸ ಆಸೆಗಳಿಂದ ಓಡ್ತಾ ಇರುವಂತ ಕುಟುಂಬದಲ್ಲಿ ಹಿರಿಯರಾಗಿ ಮಾದರಿ ಇರಬೇಕಾದಂತ ಜನಗಳು ಎಷ್ಟು ಜನ. ಇವತ್ತು ನಿನ್ನ ಆಸೆ ಒಳ್ಳೇದಾದ್ರೆ ನಿನ್ನ ಕುಟುಂಬ ಒಳ್ಳೇದಾಗಿರ್ತದೆ, ನಿನ್ನ ಸಭೆ ಅಥವಾ ನಿನ್ನ ಕೆಲಸಗಳು ಕೂಡ ಒಳ್ಳೇದಾಗಿರ್ತದೆ. ನಿನ್ನ ಆಸೆ ಕೆಟ್ಟದಾದ್ರೆ ಆಶೀರ್ವಾದಗಳ ಲೈಫ್ಗೆ ಎಂಟರ್ ಮಾಡೋದಕ್ಕೆ ಆಗಲ್ಲ.